ಕರುನಾಡಿಗೆ ನಮಸ್ಕಾರ. ಇವತ್ತು 3 ಜನವರಿ 2026 ಶಿಕ್ಷಣ ಜ್ಯೋತಿ ನಮಗೆ ನಿಮಗೆಲ್ಲರಿಗೂ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ, ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದ ಮೊದಲ ಶಿಕ್ಷಕಿ, ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಮಾತೆಯ ಪಾದಗಳಿಗೆ ವಂದನೆಯನ್ನು ಅರ್ಪಿಸುತ್ತಾ, ಸಾವಿತ್ರಿಬಾಯಿ ಫುಲೆಯವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ಅವರು ಮಾಡಿದ ಮಹಾನ್ ತ್ಯಾಗದಿಂದ ಇಂದು ದೇಶದ ಎಲ್ಲ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಮಹಾತ್ಮ ಫುಲೆ ಅವರಿಗೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಶಿಕ್ಷಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET, ಕರ್ನಾಟಕ TET ಪರೀಕ್ಷೆಯಲ್ಲಿ ಮೊನ್ನೆ ನಡೆದ 2025ರಲ್ಲಿ ನಡೆದ ಕರ್ನಾಟಕ TET ಪರೀಕ್ಷೆ, ಅದು 7 ಡಿಸೆಂಬರ್ 2025ರಂದು ಎಕ್ಸಾಮ್ ನಡೆದಿತ್ತು. 23 ಡಿಸೆಂಬರ್ ಅಂತ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕೇವಲ ಒಂದು ಮ್ಯಾಕ್ಸಿಮಮ್ ಒಂದು 16 ದಿವಸದೊಳಗೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. TET ಸಲುವಾಗಿ ದಾನಯ್ಯ ಸರ್, ನೀವು ಕ್ಲಾಸ್ಗಳನ್ನು ಮಾಡಬೇಕು, ನಮಗೆ ಇಂಗ್ಲಿಷ್, ವಿಶೇಷವಾಗಿ ಇಂಗ್ಲಿಷ್ ವಿಷಯದ ಬಗ್ಗೆ ತುಂಬಾ ಭೀತಿ, ಅಂಜಿಕೆ ಇದೆ. ಇಂಗ್ಲಿಷ್ 30ಕ್ಕೆ ನಾವು ಎಷ್ಟು ಹೆಚ್ಚಿಗೆ ಅಂಕಗಳನ್ನು ಪಡಿತೀವಿ ಅದರ ಮೇಲಿಂದ ನಮ್ದು ರಿಸಲ್ಟ್ ಅವಲಂಬಿದೆ ಸರ್. ದಯವಿಟ್ಟು ನೀವು ಏನೇ ಮಾಡ್ರಿ, ನಮ್ಗೆ TET ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ನೀವು ಕೇಸೆಟ್ಗಾಗಿ ನೆಟ್ಗಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ರಿ, ಆದರೆ TETಗಾಗಿ ದಯವಿಟ್ಟು ನನಗೆ ಮಾಹಿತಿ ಹೇಳಂತೇಳಿ ನಮ್ಮ ಸಂಗಮ್ಮ ಅವರು ಯಾದಗಿರಿಲಿಂದ ನನಗೆ ಫೋನ್ ಮಾಡಿದ್ರು. ಆಯ್ತಮ್ಮ ತಂದೆ. ಬಟ್ ಆ ತಂಗಿಗೆ ಅವಳು ಏನಿದ್ರು, ಸರ್ ನನಗೆ ನನಗೆ ವೈಯಕ್ತಿಕವಾಗಿ ಹೇಳೋಕೆ ನಿಮ್ಗೆ ಟೈಮ್ ಇಲ್ಲ, ಆದ್ರೆ ನೀವೇನು ಮಾಡ್ರಿ, ಒಂದು ವಿಡಿಯೋ ಮಾಡ್ರಿ, ಅದು ನನಗೂ ಅನುಕೂಲ ಆಗ್ತೈತಿ, ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಸಂಗಮ್ಮ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಎಷ್ಟ್ರಿ, ಒಂದು 8 ರಿಂದ 9 ವಿಡಿಯೋಗಳನ್ನ ಮಾತ್ರ ನಾನು TET ಎಕ್ಸಾಮ್ ಸಲುವಾಗಿ ಮಾಡಿದ್ದೆ. ಆ 9 ವಿಡಿಯೋಗಳು ಶ್ರದ್ಧೆಯಿಂದ ನೋಡಿದಂತ ವಿದ್ಯಾರ್ಥಿ ಮಿತ್ರರಿಗೆ ತುಂಬಾ ಸಹಾಯವಾಗಿದೆ ಅಂತ ಹೇಳಿ, ಕೇಸೆಟ್ ವಿಡಿಯೋಗಳನ್ನ ನೋಡುತ್ತಿರುವಾಗ, ಕೇಸೆಟ್ ಬುಕ್ಗಳನ್ನ ಓದುತ್ತಿರುವಾಗ, ಅಂದ್ರೆ ನಾನು ಬರೆದಿರುವ ಕೇಸೆಟ್ ಬುಕ್ ಅನ್ನು ಓದುತ್ತಾ, ನಾನು ಮಾಡಿದಿರುವ ಕೇಸೆಟ್ ವಿಡಿಯೋಗಳನ್ನು ನೋಡುತ್ತಾ, ಕೇಸೆಟ್ದಲ್ಲಿ ಪಡೆದಂತ ಜ್ಞಾನವನ್ನ TET ಎಕ್ಸಾಮ್ಗೆ ಅವರು ಅಪ್ಲೈ ಮಾಡಿ TET ಪರೀಕ್ಷೆಯಲ್ಲಿ 48 ಜನರು ಉತ್ತೀರ್ಣರಾಗಿದ್ದಾರೆ. ಈ ಕರುನಾಡಿನ 48 ಜ್ಞಾನದ ದೀಪಗಳಿಗೆ ವಂದನೆ ಹೇಳುತ್ತಾ, ಈ ಜ್ಞಾನದ ದೀಪಗಳ ಬಗ್ಗೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಆ ಜ್ಞಾನದ ದೀಪ ನಿಮಗೂ ಕೂಡ ಬೆಳಕಾಗಬೇಕು, ಅವರಿಂದ ನೀವು ಕೂಡ ಬೆಳಕನ್ನು ಪಡೆದು ನೀವು ಇನ್ನೊಬ್ಬರಿಗೆ ಬೆಳಕನ್ನ ನೀಡಬೇಕು. TET ಪರೀಕ್ಷೆ ಅಥವಾ ಕೇಸೆಟ್ ಪರೀಕ್ಷೆ ಅಥವಾ NET ನೆಟ್ ಪರೀಕ್ಷೆ, ಇವೆಲ್ಲ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳು. TET ಪರೀಕ್ಷೆಗಳು ಉಳಿದ ವಿಭಾಗಗಳ ಬಗ್ಗೆ ಕೂಡ ಹೇಳಬೇಕು ಅನಿಸುವ ಭಾವನೆ ಇದೆ, ಆದ್ರೆ ಹೇಳಲಿಕ್ಕೆ ನನಗೆ ಸಮಯ ಎಷ್ಟು ಬ್ಯುಸಿ ಆಗಿದ್ನಲ್ರಿ, ಶಾಲೆಯ ಕೆಲಸದ ಒತ್ತಡದೊಳಗ, ಮನೆಯ ಜವಾಬ್ದಾರಿಯದೊಳಗ. ಅದರ ಸಂಗಮ್ಮಳ ಮಾತನ್ನ ಕೇಳಿ ವಿಡಿಯೋ ಮಾಡಿದೆ, ಅದರ ಲಾಭ ಪಡೆದು ಇಲ್ಲಿ 48 ಜನರು ಉತ್ತೀರ್ಣ. ಇವತ್ತೇ ಆಕ್ಚುಲಿ ಬೆಳಗ್ಗೆ ನಾನು 45 ಜನರನ್ನ ಹೆಸರು ಬಗ್ಗೆನೇ ಬರೆದಿದ್ದೆ, ಬಟ್ ಇವಾಗ ಜಸ್ಟ್ ಒಂದು ಅರ್ಧ ಗಂಟೆ ಆಗಿದೆ. ಬೆಂಗಳೂರಿನಿಂದ ರಂಗಪ್ಪ ಅಂತೇಳಿ ಒಬ್ರು ಸರ್ ಅದಾರೆ, ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಇಕನಾಮಿಕ್ಸ್ ಓದ್ತಾ ಇದ್ದ ಆ ರಂಗಪ್ಪ ಸರ್ ಮತ್ತು ಅವರ ತಂಗಿ ಮುತ್ತಮ್ಮ. ರಂಗಪ್ಪ ಸರ್ ಹೇಳಿದ್ರು, ಸರ್ ನಾನು ಕೇಸೆಟ್ಗಾಗಿ ಓದ್ತಾ ಇದ್ದೆ, ಈ ಬಾರಿ ರಿಸಲ್ಟ್ ಆಗಿಲ್ಲ, ಬರುವ ಕೇಸೆಟ್ ಎಕ್ಸಾಮ್ ಅನ್ನ ಅಂದ್ರೆ 2026 ಈ ಬಾರಿ ನಾನು ಪಾಸ್ ಆಗ್ತೀನಿ ಸರ್, ನಿಮ್ಮ ಬುಕ್ ಅನ್ನ ನಾನು ತೆಗೆದುಕೊಂಡಿದ್ದೇನೆ, ಓದ್ತಾ ಇದ್ದೀನಿ ಸರ್. ಆ ಬುಕ್ದು ಬೆನಿಫಿಟ್ ನನಗೆ TETಗೆ ಆಗಿದೆ. ನಾನು ಮತ್ತು ನಮ್ಮ ತಂಗಿ 2 ಜನ ಕೇಸೆಟ್ಟೆ ಬುಕ್ ಅನ್ನು ಓದಿದ್ದೀವಿ, ನಿಮ್ಮ ಕ್ಲಾಸ್ಗಳನ್ನ ಕೇಳಿದ್ದೀವಿ, ನೋಟ್ಸ್ ಅನ್ನ ಮಾಡಿಕೊಂಡಿದ್ದೀವಿ, ನಾವು TET ಪರೀಕ್ಷೆ ಪಾಸ್ ಮಾಡೀವಿ ಅಂತೇಳಿ ಅಣ್ಣ ಮತ್ತು ತಂಗಿ 2 ಜನ ಪರೀಕ್ಷೆ ಪಾಸ್ ಆಗ್ಯಾರ. ಹೀಗಾಗಿ ಈ ಅಣ್ಣ ತಂಗಿಯರಿಗೆ, ಅಣ್ಣ ಮತ್ತು ತಂಗಿ ರಂಗಪ್ಪ ಮತ್ತು ಮುತ್ತಮ್ಮ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಜಸ್ಟ್ ಈಗ ಮೆಸೇಜ್ ಮಾಡ್ಯಾರ ನೋಡ್ರಿ, ಪ್ರೊಫೆಸರ್ ರಂಗಪ್ಪ ಅಂತೇಳಿ. ಇವ್ರು
ತಂಗಿ ಮತ್ತು ಅಣ್ಣ ಇಬ್ಬರು ಜನ, ಇಬ್ಬರು ಮುಂದೆ ಮಾರ್ಕ್ಲಿಸ್ಟ್ ಕೂಡ ಶೇರ್ ಮಾಡಿದ್ದಾರೆ ಅವರು. ಏನಂದ್ರೆ ನೋಡ್ರಿ, ನಿಮ್ಮ ವಿಡಿಯೋಗಳು ನೋಡುತ್ತಾ ನಿಮ್ಮ ಕೇಸೆಟ್ ಬುಕ್ಗಳನ್ನು, ಪುಸ್ತಕಗಳು ಮತ್ತು ನನ್ನ ಸಿಸ್ಟರ್ ನಾನು ತೆಗೆದುಕೊಂಡು ಓದ್ತಾ ಇದ್ದೀವಿ ಸರ್. ಆ ಜ್ಞಾನ TETಗೂ ಅನುಕೂಲವಾಯಿತು. ಇವತ್ತು ನಾವು ಪರೀಕ್ಷೆ ಪಾಸ್ ಮಾಡಿದ್ದೀವಿ ಅಂತೇಳಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ಆಮೇಲೆ ಇವತ್ತು ಬೆಳಗ್ಗೆನೆ ಈಗ ಶಾಲೆ ಒಳಗಿದ್ದಾಗ ಮುಂಜಾನೆ 10 ಗಂಟೆಗೆ ಗಂಗಾವತಿಯಿಂದ ನಮ್ಮ ಮಂಜುನಾಥ್ ಕುರಿ ಸರ್ ಅವರು ಮೆಸೇಜ್ ಮಾಡಿದ್ರು. ಸರ್ ನಾನು 48 49 ಆಗ್ತಾರಲ್ರಿ. ಮಂಜುನಾಥ್ ಸರ್ 49 ಜನ ಆಗ್ತಾರೆ ನೋಡ್ರಿ. ನನಗೆ ಈ ಮಂಜುನಾಥ್ ಸರ್ ಹೆಸರು ಹೇಳ್ದು 49 ಮಂಜುನಾಥ್ ಕುರಿ ಸರ್, ಮಂಜುನಾಥ್ ಇವರು ಮತ್ತು ಅವ್ರ ತಂಗಿ ಲಕ್ಷ್ಮೀ ದೇವಿ ಇವರಿಬ್ಬರು ಜನ TET ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ಇವರು ಗಂಗಾವತಿಯವರು. ಮಂಜುನಾಥ್ 3ನೇ ಬಾರಿ, ಇವ್ರ ತಂಗಿ ಫಸ್ಟ್ ಟೈಮ್ TET ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ಇದು ಒಂದು ವಿಶೇಷ ನನಗೆ. ಅಣ್ಣ ತಂಗಿ ಇಬ್ರು ಜನ. ಇವರು ರಂಗಪ್ಪ ಮುತ್ತಮ್ಮ ಅಣ್ಣ ಮತ್ತು ತಂಗಿ, ಮಂಜುನಾಥ್ ಅಣ್ಣ, ಲಕ್ಷ್ಮೀದೇವಿ ತಂಗಿ. ಇವ್ರು ಗಂಗಾವತಿಯವರು, ಇವ್ರು ಬೆಂಗಳೂರದವರು. ಸೊ ಟೋಟಲ್ 49 ಕರುನಾಡಿನ ಜ್ಞಾನದ ದೀಪಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೀನಿ. ಇವ್ರಲಿಂದ ಸಂಗಮದಿಂದ ಈ ವಿಡಿಯೋಗಳನ್ನ ಪ್ರಾರಂಭ ಮಾಡಿದ್ದೆ. ಸಂಗಮ ದಿವ್ಯಾಂಗ ವಿದ್ಯಾರ್ಥಿನಿ, 2 ಕಾಲುಗಳಿಲ್ಲ. ಅಮ್ಮ 2 ವರ್ಷ ಹಿಂದಿನ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅಮ್ಮಗೆ ನಾನು ಕೆಲವೊಂದು ಬುಕ್ ಅನ್ನ ಕೊಟ್ಟಿದ್ದೆ, ನಾನು ಬರೆದಿದ್ದು ನೋಟ್ಸ್ ಅನ್ನ ಕೊಟ್ಟಿದ್ದೆ, ಇರ್ಲಿ ಅಮ್ಮ ಅಂತೇಳಿ. ಅದನ್ನ ಓದಿ ಆ ತಂಗಿ ಕೇಸೆಟ್ ಅನ್ನ ಪಾಸ್ ಮಾಡಿದ್ದಾರೆ. ನೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರು. ಆಮೇಲೆ ಇನ್ನೊಂದು ನೆಟ್ ಎಕ್ಸಾಮ್ದೊಳಗೆ JRF ಮಾಡಿಕೊಂಡ್ರು. ನಿನ್ನೆ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕದ ಕಡಗಂಚಿದೊಳಗೆ ಆಳಂದ್ ತಾಲೂಕು ಕಲಬುರಗಿ ಒಳಗೆ PhD ಅನ್ನ ಮಾಡ್ತಾ ಇದ್ದಾರೆ. UGC ಕಡೆಯಿಂದ JRF ಪಡೆದುಕೊಂಡಂತ ಸಾಧನೆಗೈದ ಸಂಗಮ್ಮ ಅದ್ಭುತ ಸಾಧಕರು ಅವರು. ಅವ್ರ ವಿಡಿಯೋ ನಾನು ಅವಳಿಗೆ ನಡಲಿಕ್ಕೇ ಬರಂಗಿಲ್ರಿ, ದೇಹವನ್ನ ಎಳ್ಕೊಂತ ಹೋಗ್ತಾರವ್ರು. ಅಂತ ತಂಗಿ ನಮಗೆ ಇಡೀ ನಾಡಿಗೆ ಅವರು ಸ್ಫೂರ್ತಿ. ತಂಗಿ ವೆರಿ ಗುಡ್. ಆಮೇಲೆ ಮೇಘಾ ತಂಗಿ ಅಂತೇಳಿ, ಇವರು ಧಾರವಾಡ ಯೂನಿವರ್ಸಿಟಿ ಒಳಗೆ KEDದೊಳಗೆ ಓದ್ತಾ ಇದ್ದಾರೆ. ಇವರು ಹಿಸ್ಟ್ರಿ ಸಬ್ಜೆಕ್ಟ್ ನಿನ್ನೆ ನಡೆದ ಕೆಸೆಟ್ ಎಕ್ಸಾಮ್ದಲ್ಲಿ ಕೂಡ ಪಾಸ್ ಆಗಿದ್ದಾರೆ. ಈಗ TET ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾರೆ. ಮೇಘಾ ತಂಗಿ ಹರ್ಟಿ ಕಾಂಗ್ರಾಚ್ಯುಲೇಷನ್. ಕಲಾವತಿ ಅಂತೇಳಿ ಈ ತಂಗಿಯವರು ತುಮಕೂರದವರು. ಕೆಸೆಟ್ ಪ್ರಯತ್ನ ಮಾಡಿದ್ರು, ಕೆಸೆಟ್ ಆಗಲಿಲ್ಲ. ಸ್ವಲ್ಪ 8 ಮಾರ್ಕ್ಗಳಿಂದ ಕೆಸೆಟ್ ಕೈ ತಪ್ಪಿತ್ತು. ಸರಿ, ಮತ್ತೆ ನಾನು ಕೆಸೆಟ್ ಪ್ರಯತ್ನ ಮಾಡ್ತೀನಿ ಅಂತ ತಿಳ್ಕೊಂಡು TET ಕೂಡ ಬರೆದ್ರು. ನಿನ್ನೆ TET ಎಕ್ಸಾಮ್ ಅನ್ನು ಪಾಸ್ ಮಾಡಿದ್ದಾರೆ. ಒಂದು ನನಗೆ ವಿಡಿಯೋ ಕೂಡ ಮಾಡಿ ಕಳಿಸಿದ್ದಾರೆ. ಆ ತಂಗಿಯ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ. ಕಲಾವತಿಯವರು ವಿಡಿಯೋ ಮಾಡಿ ಕಳಿಸಿದಾಗ ಅವರ ಆಶೀರ್ವಾದ ನನಗೂ ಸಿಕ್ತು, ನಿಮಗೂ ಸಿಕ್ಕಿದೆ. ಇವರು TET ಪರೀಕ್ಷೆ ಪಾಸ್ ಆದರು. ಮಂಜುಶ್ರೀ ಅಂತೇಳಿ ಈ ಅಮ್ಮ, ಇವರು MBA ಓದಿದವರು. ಆದರೆ ಟೀಚಿಂಗ್ ಫೀಲ್ಡ್ ತುಂಬಾ ಇಂಟ್ರೆಸ್ಟ್ ಇರುವುದರಿಂದ ಇಲ್ಲೇ ಬೈಲಹೊಂಗಲದಲ್ಲಿ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಏರ್ಫೋರ್ಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಟರ್ ಆಗಿ ಇವರು ಕೆಲಸ ಮಾಡುತ್ತಿದ್ದಾರೆ. ಏರ್ಫೋರ್ಸ್, ಈ ಆರ್ಮಿ, ನೇವಿ, ಈ ಸ್ಕೂಲ್ದೊಳಗೆ ಇವರು ಇನ್ಸ್ಟ್ರಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಂಜುಶ್ರೀ ಮೇಡಮ್ ಅವರು ಇವಾಗ ಕೆಸೆಟ್ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ. ಮಾಣಿಕ್ಯ ಚಿಕ್ಕಮಠ ಮೇಡಮ್ ಅವರು ವಿಜಯಪುರದವರು, ಇವರು ಕೆಸೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿನ್ನೆ ಕೆಸೆಟ್ TET ಅನ್ನು ಬರೆದ್ರು, ಉತ್ತೀರ್ಣರಾಗಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಕಂಗ್ರಾಚ್ಯುಲೇಷನ್. ಚಂದ್ರಕಲಾ ಮೇಡಮ್, ಇವರು ಗೆಸ್ಟ್ ಟೀಚರ್ ಆಗಿ ಬೆಂಗಳೂರಿನಲ್ಲಿ ವರ್ಕ್ ಮಾಡುತ್ತಿದ್ದಾರೆ. ಇವರು ಕೂಡ TET ಪರೀಕ್ಷೆಯನ್ನ ಉತ್ತೀರ್ಣರಾಗಿ ತಮ್ಮ ಸಾಧನೆಯನ್ನ ನನ್ನ ಜೊತೆಗೆ ಹಂಚಿಕೊಂಡಿದ್ದಾರೆ. ಚಂದ್ರಕಲಾ ಮೇಡಮ್, ನಿಮಗೂ ಕೂಡ ಅಭಿನಂದನೆಗಳು. ದ್ಯಾಮವ್ವ ತಂಗಿ ಹೆಸರು ಅದೇ ಹಳ್ಳಿ ಊರದವರು ದ್ಯಾಮವ್ವ. ಆ ದ್ಯಾಮವ್ವ ತಂಗಿದು ಅದ್ಭುತ ಸಾಧಕರು ಇವರು. ಇವರಷ್ಟು ಕಷ್ಟ ನಮಗೂ ನಿಮಗೂ ಇಲ್ಲೇ ಇಲ್ಲ. ಇವರು ಕೂಡ ದಿವ್ಯಾಂಗ ವ್ಯಕ್ತಿಗಳು. ಮನೆಯೊಳಗ ಸಿಕ್ಕಾಪಟ್ಟ ಬಡತನ, ಮದುವೆಯಾಗಿದೆ. ಮಿಸ್ಟರ್ ಇವ್ರ ಮಾತು ಕೇಳ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಶಿಕ್ಷಣದ ಮಹತ್ವ ಗೊತ್ತಿಲ್ಲ. ಆದ್ರೆ ಈ ಅಮ್ಮ ಆ ಮನಿ ಸಂಸಾರ ಜವಾಬ್ದಾರಿ ಹೊತ್ಕೊಂಡು ಗಂಡನಿಗೆ ತಿಳಿಸಿ ಹೇಳುತ್ತಾ, ದಯವಿಟ್ಟು ಅವ್ರ ಬಗ್ಗೆ ನಾನು ಅವಹೇಳನ ಹೇಳ್ತಾ ಇಲ್ರಿ,
ಒಮ್ಮೊಮ್ಮೆ ಏನಾಗ್ತದೆ, ಅವ್ರು ನಡೆದಿದ್ದು ವಾಸ್ತವ ಕತೆ ನಿಮಗೆ ಹೇಳಿದ ಮೇಲೆ ನಿಮಗೂ ಸ್ವಲ್ಪ ಮಾಹಿತಿ ಸಿಗಲಿ. ಆ ತಂಗಿಯ ಕ್ಷಮೆ ಕೇಳಿ ನಾ ಹೇಳ್ತಾ ಇದ್ದೇನ್ರಿ. ಪಾಪ ಅಂದ್ರೆ ಅವ್ರ ಮಿಸ್ಟರ್ಗೆ ಅಷ್ಟು ಶಿಕ್ಷಣದ ಅರಿವಿಲ್ಲ. ಎದಕ್ಕೆ ಎಕ್ಸಾಮ್ ಬರೀತಿ ನೀನು, ಸೆಟ್ ಎದಕ್ ಬರೀತಿ, ನೆಟ್ ಎದಕ್, ಅವ್ರಿಗೆ ಗೊತ್ತಿಲ್ಲಲ್ರಿ ಇಂಥವು ಎದಾಗ ಎಕ್ಸಾಮ್ ಎದೋ ಏನ್ ಬರೆಯೋದು. ಆದ್ರ ಅವರನ್ನ ಸೇವೆ ಮಾಡುತ್ತಾ, ಗಂಡನ ಸೇವೆ ಮಾಡುತ್ತಾ ದ್ಯಾವಮ್ಮ ಕೆಸೆಟ್ ಪರೀಕ್ಷೆ ಪಾಸ್ ಆದ್ರು, ನೆಟ್ ಎಕ್ಸಾಮ್ ಅನ್ನು ಪರೀಕ್ಷೆ ಪಾಸ್ ಮಾಡಿದ್ರು, GRF ಪಡೆದುಕೊಂಡ್ರು. ಆಮೇಲೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗ PhD ಅನ್ನು ಮಾಡುತ್ತಿದ್ದಾರೆ. ಈ ಬಾರಿ ಇವರು ಹೇಳಿದ್ರು, ಸರ್ ನಾನು ಬರೆದಿದ್ದು ಯಾವುದೇ ಬುಕ್ ಆಗಲಿ ಫಸ್ಟ್ ಕಳಿಸೋದು ಈ ತಂಗಿಗೆ ದ್ಯಾಮವ್ವಗ. ಅವ್ರಂದ್ರು, ಸರ್ ನೀವು ಬುಕ್ ನನಗೆ ಕಳಿಸ್ರಿ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾವೇನಂತೀವಿ, ಅವರು ಕುರುಬ ಸಮಾಜದವರು. ಅವ್ರ ಹತ್ರ, ಸರ್ ನಾವು ಕುರುಬರು ಇದ್ದೀವಿ, ನೀವು ನನಗೆ ಕಳಿಸಿರಿ ತಿಳಿರಿ, ನಿಮ್ ಬುಕ್ ಸಿಕ್ಕಾಪಟ್ಟೆ ಮಾರಾಟ ಆಗ್ತದ, ಇದು ಒಂದು ನಂಬಿಕೆ ಐತಿ. ನಮ್ಮ ಅಪ್ಪನಂದ್ರು, ಹೌದು ಈ ತಂಗಿಗೆ ಕೊಡೋಣ ಅಂತೇಳಿ. ಈ ತಂಗಿಯ ಆಶೀರ್ವಾದ ನಮಗೂ ಕೂಡ ಸಿಕ್ಕಿದೆ. ಈ ತಂಗಿಗೆ ಕೊಟ್ಟಂತ ಬುಕ್ ಸಿಕ್ಕಾಪಟ್ಟೆ ಎಲ್ಲ ವಿದ್ಯಾರ್ಥಿ ಮಿತ್ರರು ತೆಗೆದುಕೊಳ್ಳುತ್ತಿದ್ದಾರೆ. ದ್ಯಾಮವ್ವ ನೀವು ತುಂಬಾ ಅದ್ಭುತ ಸಾಧಕಿ, ನಿಮ್ದೆಲ್ಲ ಪ್ರೇರಣೆ, ನೀವು ನಿಜವಾದ ಸಾವಿತ್ರಿ, ಈಗಿನ ಕಾಲದ ಸಾವಿತ್ರಿ ನೀವು. ಬಾಗಲಕೋಟದವ್ರು ಅದಾರ, ಗದ್ದಿನಕೆರೆ ಹತ್ರ ಊರು ಬರ್ತೈತಿ. ಇನ್ನು ವೆಂಕಟೇಶ್ವರಿ ಅಮ್ಮ, ಸಹನಶೀಲತೆ ಅಂದ್ರೆ ಏನು ಈ ತಂಗಿಯಿಂದ ಕಲಿಬೇಕು. ಈ ತಂಗಿ ಈ TET ಮತ್ತು KSET ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರು. ವಿಶೇಷವಾಗಿ KSET ಪ್ರಿಪೇರ್ ಮಾಡ್ತಾ ಇದ್ರು. ಆದ್ರೆ ಬಡತನ ಪರಿಸ್ಥಿತಿ, ಅಮ್ಮನ ಮನೆಯೊಳಗೆ ಒಮ್ಮೆ ಸಡನ್ಲಿ ಇವ್ರ ಅಣ್ಣ ತೀರ್ಕೊಂಡ್ಬಿಟ್ರು. ಪಾಪ ಅಣ್ಣನ ನೋವು, ಅಣ್ಣನ ದುಃಖ ಅದನ್ನ ತಡೆದು ಕೊರಗಿ ಕುಳಿತಾಗ ಮತ್ತೆ ನಾನು ಸಾಧನೆ ಮಾಡಬೇಕು, ನಮ್ಮ ತಂದೆಯವರನ್ನ ನೋಡಬೇಕು. ಈಗ ತಂದೆಗೆ ನೋಡ್ಲಿಕ್ಕೆ ಕೆಲಸ, ಅಣ್ಣ ಇಲ್ಲಂದ್ರೆ ಅಣ್ಣನ ಜಾಗದೊಳಗೆ ನಾನು ನಿಂತು ನಮ್ಮ ಅವ್ವ ಅಪ್ಪನ್ನ ನೋಡ್ಕೋಬೇಕು ಅನ್ನುವ ಭಾವನೆಯೊಂದಿಗೆ ನನ್ನ ವಿಡಿಯೋಗಳನ್ನು ನೋಡುತ್ತಾ, ಅಂದ್ರೆ ಇಲ್ಲಿ ನಾನು ಅನ್ನೋದು ಅಹಮ ಭಾವನೆಯಿಂದ ಹೇಳ್ತಾ ಇಲ್ರಿ ತಮ್ಮ. ಬರೀ ನಾನು ಹೇಳಿದ ಮೇಲೆ ಅವ್ರು KSET ಪಾಸ್ ಆಗ್ಯಾರ, ನಾನು ಬುಕ್ಕೇ ಓದಿದ್ರೆ ಪಾಸ್ ಆಗ್ಯಾರ, ಹಂಗಲ್ಲ. ಆದ್ರೆ ಅವ್ರು ಹೇಳಿದ್ದು, ಸರ್ ನಿಮ್ಮ ಮಾತು, ನಿಮ್ಮ ನುಡಿ, ನಿಮ್ಮ ಅನುಭವ, ನಿಮ್ಮ ಜೀವನವನ್ನು ನೋಡಿ ಆದರ್ಶವಾಗಿ ಇಟ್ಕೊಂಡು ನಾನು ಮಾಡೀನಿ ಅಂತೇಳಿ. ಅಂದ್ರೆ ಅಣ್ಣನ ದುಃಖವನ್ನು ತಡೆದು ಅದನ್ನ ಬದಿಗೊತ್ತಿ ಹೆಮ್ಮೆಯಿಂದ KSET ಎಕ್ಸಾಮ್ ಅನ್ನು ಮೊನ್ನೆ ಪರೀಕ್ಷೆ ಪಾಸ್ ಮಾಡಿದ್ರು. ಅದ್ರ ಜೊತೆಗೆ, ಸರ್ ನಾನು ನಿಮ್ಮ ಪ್ರೇರಣೆ ತಗೊಂಡ್ಕೊಂಡು TET ಬರೀತೀನಿ, TET ಕೂಡ ಪರೀಕ್ಷೆ ಪಾಸ್ ಮಾಡಿದ್ರು. ವೆಂಕಟೇಶ್ವರಿ ಸಹನಶೀಲತೆಯ ಮೂರ್ತಿ. ಜ್ಯೋತಿ ಹೆಬ್ಬಾಳ್ಕರ್ ಮೇಡಮ್ ಅವರು ಧಾರವಾಡದವರು, ಅವರು ಮದುವೆ, ಮಕ್ಕಳು, ಸಂಸಾರ ಆ ಜವಾಬ್ದಾರಿ ಹೊತ್ಕೊಂಡೆ TET ಎಕ್ಸಾಮ್ ಅನ್ನು ಬರೆದು ಪಾಸ್ ಆದ್ರು. ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿದ್ರು, ಸರ್ ತುಂಬಾ ಥ್ಯಾಂಕ್ ಯು ಅಂತೇಳಿ. ಕೆಂಚಮ್ಮ ಈ ಊರಿನ ಮೊದಲನೇ ಹೆಣ್ಣುಮಗಳು ಈ ತಂಗಿ. BA ಅಂದ್ರೆ ಗ್ರಾಜ್ಯುಯೇಟ್ ಆದಂತ ಊರಿನ ಮೊದಲನೇ ಹೆಣ್ಣುಮಗಳು. ಹಾವೇರಿದವರು ಮೂಲತಃ. ಆದ್ರೆ ಎಲ್ಲಿ ದಾವಣಗೆರೆ ಯೂನಿವರ್ಸಿಟಿ ಒಳಗೆ ಇಕನಾಮಿಕ್ಸ್ ಅನ್ನ ಓದಿದವರು ಇವರು. ಕೆಂಚಮ್ಮ ಇವರು ಮೂಲ ಹೊಸಪೇಟೆ. ಕೆಂಚಮ್ಮ ಬ್ರಿಲಿಯಂಟ್ KS ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದಾರೆ ತಂಗಿ. ಆಲ್ ದಿ ಬೆಸ್ಟ್ ಅಮ್ಮ, ನೀವು ಪಾಸ್ ಆಗ್ತೀರಿ. ಸಾನ್ವಿ ಹೊಸಮನಿ ಅವರು ಹೋದ ಬಾರಿ, ಇವರು ಎಲ್ಲ ದೇವತಾ ಮನುಷ್ಯರು ಇವರು. ಆ ತಂಗಿ ಬಗ್ಗೆ ಅಂತೂ ನಾನು ಇಲ್ಲಿಂದ ಶರಣು. ಅಗರ್ಭ ಶ್ರೀಮಂತ ವ್ಯಕ್ತಿಗಳು, ಅಷ್ಟೇ ನಯ ವಿನಯ ಗೌರವ ಇವ್ರ ಹತ್ರ ಇದೆ. ಈ ತಂಗಿ ಹೋದ ವರ್ಷ ಅಂದ್ರೆ KSET 2024 KSET ಪರೀಕ್ಷೆ ಪಾಸ್ ಮಾಡಿ, ಕೆಮಿಸ್ಟ್ರಿ ಸಬ್ಜೆಕ್ಟ್ ಲೈಫ್ ಸೈನ್ಸ್ ಪರೀಕ್ಷೆ ಪಾಸ್ ಮಾಡಿ ನನ್ನ ಬುಕ್ಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು 5 ನಿಮಿಷದ ವಿಡಿಯೋ ಮಾಡಿ ಕಳಿಸಿದ್ರು ಸಾನ್ವಿ ತಂಗಿ. ಇವರು ಜಸ್ಟ್ ನಿನ್ನೆ ನಡೆದ TET ಪರೀಕ್ಷೆಯಲ್ಲಿ ಕೂಡ ಪಾಸ್ ಆಗಿದ್ದಾರೆ. ಬೆಳಗಾವದವರು. ಪ್ರಜ್ವಿನಿ ಚಿಕ್ಕಮಂಗಳೂರದವರು, ಕನ್ನಡ ಭಾಷೆ ಮೇಲೆ ಪ್ರಭುತ್ವವನ್ನು ಹೊಂದಿದವರು. ನಿನ್ನೆ ನಡೆದ KSET ಎಕ್ಸಾಮದಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ 2025. ಆಮೇಲೆ ನಿನ್ನೆ ನಡೆದ TET ಯಲ್ಲಿ ಕೂಡ ಇವರು ಉತ್ತೀರ್ಣರಾಗಿದ್ದಾರೆ. ಪ್ರಜ್ವಿನಿ, ನಿಮಗೂ ಕೂಡ ಅಭಿನಂದನೆಗಳು. ಶ್ರುತಿ ಬಾಳಿಕೈ, ಇವರು MSc ಓದಿದ್ದು ಸಿಂದಗಿ ಪೋರ್ವಾಲ್ ಕಾಲೇಜದಲ್ಲಿ. ಆ ಕಾಲೇಜದೊಳಗೆ ನಮ್ಮ ಮಾಮ ಅಂದ್ರೆ ನಮ್ಮ ಅವ್ವಂದು ಅಣ್ಣ ಪ್ಯೂನ್ ಅಟೆಂಡರ್ ಕೆಲಸ ಮಾಡ್ತಾರೆ. ಬಟ್ ನಮ್ಮ ಅಮ್ಮ ಪ್ಯೂನ್ ಇದ್ರೂ ಕೂಡ ಬಹಳ ನಾವೇನ್ ಕರಿತೀವಿ ಇಂಟೆಲೆಕ್ಚುಯಲ್ ಹೈಯರ್ ಕ್ವಾಲಿಟಿ ಇರುವಂತ ವ್ಯಕ್ತಿ. ಎಲ್ಲರಿಗೆ ಸಹಕಾರ ಪ್ರವೃತ್ತಿ, ಎಲ್ಲರಿಗೂ ಸಹಕಾರ ಮಾರ್ಗದರ್ಶನ ಮಾಡುವಂತ ವ್ಯಕ್ತಿ. ಅವ್ರು ನಮ್ಮ ಮಾಮ ಅಂದ್ರೆ ಈ ಹುಡುಗಿ ನಮ್ಮ ಮಾಮ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಈ ತಂಗಿ ಯಾರು, ನಮ್ಮ ಶ್ರುತಿ ಬಾಳಿಕೈ, ಇವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದವರು. ನಿನ್ನೆ TET ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ. ಇವ್ರಿಗೆ TET KSET ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ. ರಂಗಪ್ಪ ಮತ್ತು ಮುತ್ತಮ್ಮನ ಬಗ್ಗೆ ಹೇಳಿದ್ದೇನೆ, ಬೆಂಗಳೂರದವರು. ಲಕ್ಷ್ಮೀ ಕುರಿ ಮತ್ತು ಮಂಜುನಾಥ್ ಸರ್ ಬಗ್ಗೆ ಕೂಡ ಹೇಳಿದ್ದೀನಿ. ಅನುಷಾ ಅಂತೇಳಿ ಇವರು
ವಿದ್ಯಾನಿಕೇತನ ಅಂತ ಒಂದು ಶಾಲೆ ಐತೆ ಬೆಂಗಳೂರದೊಳಗೆ, ಮಾದಹಳ್ಳಿಯಲ್ಲಿ. ಅಲ್ಲಿ ಇಕನಾಮಿಕ್ಸ್, ಇವ್ರ ಸಬ್ಜೆಕ್ಟ್ ಇಕನಾಮಿಕ್ಸ್, ಬೆಂಗಳೂರು ಯೂನಿವರ್ಸಿಟಿ ಓದಿದವರು. ಅನುಷಾ ಎಕ್ದಮ್ ಡಿಸಿಪ್ಲಿನ್ಡ್ ಟೀಚರ್ ಇವರು, ಯಂಗ್ ಅಂಡ್ ಎನರ್ಜೆಟಿಕ್. ಈ ತಂಗಿ ಕೂಡ ಎಲ್ಲಿ ಟಿಇಟಿಯನ್ನ ಉತ್ತೀರ್ಣರಾಗಿದ್ದಾರೆ. ಇವರು ರಾಯಚೂರು ಜಿಲ್ಲೆಯವರು, ಸಿದ್ಧಲಿಂಗಮ್ಮ. ಅತ್ಯಂತ ನಾವೇನ್ ಕರಿತೀವಿ ಸಂಸ್ಕೃತಿ ಉಳ್ಳವರು, ಸಂಸ್ಕೃತಿಯ ಮೇರು ತಾಯಿ ಸಿದ್ಧಲಿಂಗಮ್ಮ ಟಿಇಟಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಪ್ರಿಯಾಂಕಾ ಮೇತ್ರಿ, ಇವರು ಅಥಣಿದವರು, ದೈವಿ ಭಕ್ತಿ ಇರೋರು. ನಾನು ಫೋಟೋ ಕಳಿಸಿರ್ತಂಗೇನ ಅವರು ಯಾರು ನಮ್ಮ ಗಣಪತಿ ಜೊತೆಗೆ ನಿಂತು ಫೋಟೋ ತಕೊಂಡು ನಾನು ಕಳಿಸಿದ್ರು. ಪ್ರಿಯಾಂಕಾ ಅಮ್ಮ, ಥ್ಯಾಂಕ್ ಯು. ಅಥಣಿ ವಿಜಯಪುರ ಜಿಲ್ಲೆ, ಯಾರ ಅಥಣಿಯಲ್ಲಿ ಬರ್ತದ್ರಿ, ಬೆಳಗಾವಿ ಜಿಲ್ಲೆ ಏನ್ರಿ, ಅಥಣಿ ತಾಲೂಕು. ಇನ್ನು ಸುಷ್ಮಾ ಗೋಲ್ಗೇರಿ ಮಠ್, ನಮ್ದು ತಾಯಿ, ನಮ್ಮ ಅವ್ವನ ತಮ್ಮ ಶಾಂತಯ್ಯ ಸ್ವಾಮಿ ಅಂತೇಳಿ ಗೋಲ್ಗೇರಿ ಮಠ್, ಅವ್ರು ಸಿಂದಗಿದವರು. ಊರು ಗೋಲ್ಗೇರಿ, ಸಿಂದಗಿ ತಾಲೂಕು, ವಿಜಯಪುರ. ಇವ್ರು ನಮ್ಮ ಅಮ್ಮವರು ವಿಜಯಪುರದೊಳಗ ಅಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ, ಹೈಸ್ಕೂಲ್ ಟೀಚರ್. ಅವ್ರ ಮಗಳು ಸುಷ್ಮಾ, ಅಂದ್ರೆ ನಮ್ಮ ಮಾಮನ ಮಗಳು ಸುಷ್ಮಾ, ಈಗ BEd ಓದುತ್ತಿದ್ದಾರೆ. BEd ಓದುವಾಗನೇ ಟಿಇಟಿ ಪರೀಕ್ಷೆ ಪಾಸ್ ಮಾಡಿದ್ರು. ವೆರಿ ಬ್ರಿಲಿಯಂಟ್. ಈ ಎಲ್ಲರದೊಳಗೆ ಎಲ್ಲಕ್ಕಿಂತ ಇವಳು ಎಕ್ದಮ್ ಚಿಕ್ಕವಳು. ಇನ್ನು ಸುನಿಲ್ ಕುಮಾರ್ ಸರ್ ಅಂತೇಳಿ, ಇವರು ಚಿಕ್ಕಮಂಗಳೂರದವರು. ಟಿಇಟಿ ಪರೀಕ್ಷೆಯನ್ನ ಫಸ್ಟ್ ಅಟೆಂಪ್ಟ್ದೊಳಗೆ ಕ್ಲಿಯರ್ ಮಾಡದಂತ ವ್ಯಕ್ತಿ. ಅರವಿಂದ್ ಬಿರಾದಾರ್, ಇವನು ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ನಾನು ಇಲ್ಲಿ ಅಕ್ಕಲ್ಕೋಟೆದೊಳಗೆ ನಮ್ಮ KLE ಸಂಸ್ಥೆದ ಒಂದು ಕನ್ನಡ ಮೀಡಿಯಂ ಶಾಲೆ ಐತಿ. 2007 ಡಿಸೆಂಬರ್ ಅಂದ್ರೆ 19 ಡಿಸೆಂಬರ್ 2007ರಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು. 19 ಡಿಸೆಂಬರ್ ಇದು ನಾನು ಹುಟ್ಟಿದ ಹಬ್ಬ. 19 ಡಿಸೆಂಬರ್ ದಿವಸ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಹೈಸ್ಕೂಲ್ ಟೀಚರ್ ಆಗಿ ನಾನು ಸೇವೆ ಸಲ್ಲಿಸಿದ್ದೆ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನ ಪಾಠ ಮಾಡ್ತೀನಿ ರೀ. ನಾನು ಫಸ್ಟ್ 7ನೇ ಕ್ಲಾಸದ್ದು 7ನೇ ವರ್ಗದ್ದು ನಾನು ಕ್ಲಾಸ್ ಟೀಚರ್. ಆ 7ನೇ ವರ್ಗದೊಳಗೆ ಈ ಹುಡುಗ ಕಲಿತಿದ್ದ, ಯಾರೋ ನಮ್ಮ ಅರವಿಂದ್, ನನ್ನ ಫಸ್ಟ್ ಬ್ಯಾಚ್ದ ಮೊದಲನೇ ವಿದ್ಯಾರ್ಥಿ. ಇವನೇ ಕ್ಲಾಸ್ ಮಾನಿಟರ್ ಕೂಡ ಆಗಿದ್ದ. ಬಹಳ ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ವ್ಯಕ್ತಿ. ಇವಾಗ ಬಸವ ಕಲ್ಯಾಣದೊಳಗೆ ಅದನ್ರಿ, ಅಲ್ಲಿ ಒಂದು ಸ್ವಾಮಿಗಳು ಶಾಲೆಯನ್ನು ನಡೆಸ್ತಾನೆ. ಇವನ್ ಕೈ ಒಳಗೆ ಕೊಟ್ಟರ ಸ್ವಾಮಿಗಳು, ತಮ್ಮ ಅರವಿಂದನೇ ನಡೆಸ ಅಂತೇಳಿ. ಮ್ಯಾನೇಜ್ಮೆಂಟ್ ಕೌಶಲ್ಯ ಇವನ ಹತ್ರ ಜಾಸ್ತಿ. ಅವನು ಟೀಚರ್, ಆದ್ರೆ ಮ್ಯಾನೇಜ್ಮೆಂಟ್ ಮಾಡುವಂತ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇದೆ ಅರವಿಂದ್. ನಮ್ಮ ಅಕ್ಕಲ್ಕೋಟದೊಳಗೆ ಕಲ್ತಂತ ಹುಡುಗಿ ಅವನು ಅರವಿಂದ್. ಇಲ್ಲೇ ಮಮದಾಬಾದ್ ಅಂತೇಳಿ ಒಂದು ಊರಿದೆ. ಅರವಿಂದ್, ತುಂಬ ಹೃದಯದ ಅಭಿನಂದನೆಗಳು. ಹೀಗೆ ಎತ್ತರವಾಗಿ ಬೆಳಿಬೇಕು ನೀನು. ಸತೀಶ್ ಬಿರಾದಾರ್ ಅಂತೇಳಿ, ಇವರು ಬೆಳಗಾವದವರು. ಇಕನಾಮಿಕ್ಸ್ ಸಬ್ಜೆಕ್ಟ್ದಲ್ಲಿ KSET ಪಾಸ್ ಆಗಿದ್ದಾರೆ. ನಿನ್ನೆ TET ಕೂಡ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ತುಂಬಾ ನಯ ವಿನಯ ಇರುವಂತ ವ್ಯಕ್ತಿ. ಡಾಕ್ಟರ್ ಪ್ರವೀಣ್, ಇವರು ಮೂಲತಃ ನಮ್ಮ ಸಾಂಗ್ಲಿದವರು, ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕ ಉಮದಿದವರು. ಇಲ್ಲೇ ಶಾಲೆ ಕಲ್ತವ್ರು ಡಾಕ್ಟರ್ ಪ್ರವೀಣ್ ಗುರವ್ ಸರ್ ಅಂತೇಳಿ. ಆದ್ರೆ ಇವರು ಹುಟ್ಟಿದ ಊರ ಯಾವುದು, ವಿಜಯಪುರ ಜಿಲ್ಲೆಯ ಇಂಗ್ಲೇಶ್ವರದಲ್ಲಿ. ಆದ್ರೆ ಈಗ ಇವರು ಸೇವೆ ಸಲ್ಲಿಸ್ತಾ ಇರೋದು ಹಂಪಿ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿ ಹಂಪಿ, ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಗೆಸ್ಟ್ ಲೆಕ್ಚರರ್ ಆಗಿ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. PhD ಕಂಪ್ಲೀಟ್ ಮಾಡಿದ್ದಾರೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸುತ್ತಿದ್ದಾರೆ. ಮೊನ್ನೆ 3 ಬಾರಿ ನೆಟ್ ಎಕ್ಸಾಮ್ದೊಳಗೆ PhD ಎಲಿಜಿಬಿಲಿಟಿಯನ್ನ ಪಡೆದವರು ಇವರು. ಈ KSET ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ. ನಿನ್ನೆ TET ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇನ್ನು ಪೃಥ್ವಿರಾಜ್, ಬಹಳ ಭಯಂಕರ ನಮ್ರ ವ್ಯಕ್ತಿ. ಇವರೇ ನನಗೆ ಇವರು ಹೇಳಿದ್ರು, ಸರ್ TET ಕ್ಲಾಸ್ ಮಾಡ್ರಿ, TET ಮಾಡ್ರಿ ಧನಯ್ಯ ಸರ್ ಅಂತ ಹೇಳಿ. ಮೊನ್ನೆ KSET ಎಕ್ಸಾಮ್ ಆಗ್ಲಿಲ್ಲ. ಬಹಳ ಪ್ರಾಮಾಣಿಕ ವ್ಯಕ್ತಿ, ಓದ್ತಾ ಇದ್ದಾರೆ ಅವರು. ಆದ್ರೆ ಮತ್ತೆ ಏನ್ ಮಾಡಿದ್ರು, ಸರ್ TETಗೆ ಈ ರೀತಿ ನೀವು ಕ್ಲಾಸ್ ಮಾಡ್ರಿ, ಇದು ರೆಫರೆನ್ಸ್ ಬುಕ್ ಯೂಸ್ ಮಾಡ್ರಿ ಅಂತ ತಿಳ್ಕೊಂಡು ನನಗೆ ಒಂದು 10 ಬುಕ್ದು PDF ಫೈಲ್ ಕಳಿಸಿದ್ರು. ಗೌರ್ಮೆಂಟ್ ಏನು ಬುಕ್ಸ್ ಅದಾವಲ್ರಿ, ಈ D.Ed ಗೌರ್ಮೆಂಟ್ ಬುಕ್ಸ್ ಗಳನ್ನ ನಾನು ಕಳಿಸಿದ್ರು. ಸರ್ ಇದೇ ಬುಕ್ ಓದ್ರಿ, ನೀವು ಓದಿ ನಮಗೆ ಪಾಠ ಮಾಡ್ರಿ ಅಂತೇಳಿ. ಯಾಕಂದ್ರೆ ನೀವು ಮಾತನಾಡುವ ಶೈಲಿ, ನೀವು ಹೇಳುವ ಶೈಲಿ ನಮ್ಗೆ ಇಷ್ಟ ಆಗ್ತೈತಿ, ಹೇಳ್ರಿ ಅಂತೇಳಿ. ಪೃಥ್ವಿರಾಜ್ ಸರ್, ತುಂಬಾ ಹೃದಯದ ಧನ್ಯವಾದಗಳು. ಇನ್ನು ಸೌರಭ್ ಪಾಟೀಲ್, ಇವರು ಫಿಸಿಕ್ಸ್ ಲೆಕ್ಚರರ್, ಇಲ್ಲೇ ಕಲಬುರಗಿ ಒಳಗೆ. KSET ಕೂಡ ಪಾಸ್ ಆಗಿದ್ದಾರೆ ಫಿಸಿಕ್ಸ್ ಅಲ್ಲಿ. ಈಗ TET ಕೂಡ ಪಾಸ್ ಆಗಿದ್ದಾರೆ. ಮಹಾದೇವ್ ಮಾನೆ, ಏಕ್ದಮ್ ತಗಡ ಮಾಣೂಸ್, ಆಪ್ಲಾ ಮಾಣೂಸ್, ಮರಾಠಿ ಮಾಣೂಸ್. ಮರಾಠಿ ಮಾತಾಡ್ತಾರೆ ಇವರು, ನನ್ನ ಜೊತೆ ಮರಾಠಿ ಮಾತಾಡ್ತಾರೆ. ಬೆಳಗಾವದವರು. ಇಂಗ್ಲಿಷ್ ಸಬ್ಜೆಕ್ಟ್ ಇದೆ, ನೋಡ್ಲಿಕ್ಕೆ ಹಿಂಗೆ ಏಕ್ದಮ್ ಕಡಕ್ ಮನುಷ್ಯ. KSET ಪಾಸ್, TET ಪರೀಕ್ಷೆ ಪಾಸ್ ಮಾಡಿದ್ದಾರೆ.
ತುಂಬ ಹೃದಯ ಅಭಿನಂದನೆಗಳು ಮಹಾದೇವ್ ಸರ್. ಅನಿಲ್ ಕುಮಾರ್ ಶೆಟ್ಟಿ, ಇವರು ಕಲಬುರಗಿ ಜಿಲ್ಲೆಯ ಕಮಲಾಪುರದವರು. ಅವ್ರಂದ್ರೆ ಏನು ಮಾತಾಡ್ತೀರಿ ದಾನಯ್ಯ ಸರ್, ನಿಮ್ಮ ಪ್ರತಿಯೊಂದು ಮಾತು ಎದೆಗೆ ಹಿಂಗೆ ಗುಂಡು ಹೊಡೆದಂಗೆ ಆಗ್ತದೆ ನೋಡ್ರಿ ಸರ್ ಅಂದ್ರು. ಇಲ್ರಿ ಹಂಗೇನು ತಿಳ್ಕೊಬೇಡ್ರಿ, ಏನು ಮಾತಾಡ್ತೀರಿ ಅಪ್ಪ, ನಿಮ್ಮ ಮಾತು ಕೇಳಿನೇ ಜಾಡಿಸಿ. ಇವರು ಅಂದ್ರು, ಇವ್ರ ಕೇಸೆಟ್ ಪಾಪ ಆಗ್ಲಿಲ್ಲ ಇಲ್ಲಿ ಬಾರ್. ಅದಕ್ಕೆ ಕಾರಣ ಏನು ಗೊತ್ತಿದ್ರೆ ಅವ್ರು ಹೇಳಿದ್ರು, ಸರ್ ತಪ್ಪು ತಿಳ್ಕೊಬೇಡ್ರಿ, ಯಾಕ್ರಿ ಮದುವೆ ಆಗ್ಯದ್ರಿ, ಮದುವೆ ಆಯ್ತು, ಇನ್ನು ಕೇಸೆಟ್ ಎಕ್ಸಾಮ್ ಬಂತು. ಕೇಸೆಟ್ ಮಾತು ಮದುವೆ ಮಾತು ಸರ್ ಅಂದ್ರು. ಮದುವೆ ಮಾತು ಮತ್ತೆ ಕೇಸೆಟ್ ಮುಂದಿನ ಸಲ ಬರ್ತದ್ರಿ, ಮತ್ತೆ ರಿಪೀಟ್ ಮದುವೆ ಬರ್ತಾ ಏನ್ರಿ ಸರ್ ಅಂದ್ರು. ಒಮ್ಮೆ ಮದುವೆ ಮಾಡ್ಕೋತೀವಿ ಮತ್ತೆ ರಿಪೀಟ್ ಹಂಗೆ ಇಲ್ರಿ. ಅದಕ್ಕೆ ಈ ಬಾರಿ ನಾನು ಕೇಸೆಟ್ಗೆ ಸ್ವಲ್ಪ ಬಿಟ್ಟಿನಿ ಸರ್, ಮದುವೆ ಗುರುಗಳ ತಪ್ಪು ತಿಳ್ಕೊಬೇಡ್ರಪ್ಪ ಅಂದ್ರೆ ಕೇಸೆಟ್ಗೆ ಯಾಕೆ ಓದಿಲ್ರಿ ಸರ್ ಅಂತ ಕೇಳಿದೆ ನಾನು. ಎಲ್ಲರೂ ಒಂದೊಂದು ಕಾರಣ ಹೇಳಿದ್ರು. ಬಟ್ ನಮ್ಮ ಅನಿಲ್ ಕುಮಾರ್ ಸರ್ ಅಗದಿ ಫ್ರಾಂಕ್ ಮನುಷ್ಯ. ಯಾಕೆ ಸ್ಟಡಿ ಆಗಿಲ್ರಿ ಸರ್ ಅಂದ್ರೆ, ಸರ್ ಮದುವೆ ಆಗಿತ್ತು ಸರ್, ಎಲ್ಲ ತಿರ್ಗಾಡ್ ಬಂದಿವಿ ಸರ್, ಇರ್ಲಿ. ಬಟ್ ನಾನಂದೆ, ಸರ್ ಹೆಂಗೆ ಮಾಡ್ಬೇಡ್ರಿ ಸರ್, ಈ ಸಲ ಸೀರಿಯಸ್ ತೊಗೊಂಡ್ರಿ, TET ಪಾಸ್ ಆಗಿ ನೋಡ್ರಿ ಅಂತ ಗುರುಗಳೇ. ವೆರಿ ಗುಡ್ ಅನಿಲ್ ಕುಮಾರ್ ಸರ್, 2026 ಕೇಸೆಟ್ ಪಾಸ್ ಆಗೇ ಆಗ್ಬೇಕು ನೀವು. ಈಗ TET ಪಾಸ್ ಆಗಿದ್ರಿ. ಅನಿಲ್ ಕುಮಾರ್ ಗುರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಶ್ರೀಶೈಲ್ ಮೂಲಿ ಸರ್, ಎಕ್ಸಿಕ್ಯೂಟಿವ್ ವ್ಯಕ್ತಿಗಳು ಇವರು, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಅದರ HOD, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇವರು. ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಕೇಸೆಟ್ ಪಾಸ್ ಆದವರು ಯಾರು? ನಮ್ಮ ಶ್ರೀಶೈಲ್ ಮೂಳಿ ಸರ್. ಇವರಿಗೆಲ್ಲರೂ ಶ್ರೀ ಸರ್ ಅಂತ ಹೇಳಿ ಕರೀತಾರಲ್ಲಿ. ಶ್ರೀ ಸರ್ ಎಕ್ದಮ್ ಹ್ಯಾಂಡ್ಸಮ್, ಡಿ ಬಾಸ್ ಇದ್ದಂಗೆ ಇವರು. ಅಷ್ಟು ಸ್ಟೈಲಿಸ್ಟ್, ಅಗದಿ ಹ್ಯಾಂಡ್ಸಮ್ ಹೀರೋ. ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ ಅವ್ರಂದ್ರು, ಸರ್ ಜಸ್ಟ್ ಹೋಗಿ ಸುಮ್ಮನೆ TET ಅಟೆಂಡ್ ಮಾಡಿದ್ದೆ, ನಿಮ್ಮ ಮಾತು ಕೇಳಿದೆ ನಾನು, ಇರ್ಲಿ ಅಂತ ಹೋಗಿ TET ಬರೆದೆ, ಪಾಸ್ ಆಗಿನ್ನೆ ಸರ್. ಅವ್ರ ಅಸಿಸ್ಟೆಂಟ್ ಪ್ರೊಫೆಸರ್ HOD ಅದು ಇಂಗ್ಲೀಷದು. TET ಏನು ಅವಶ್ಯಕತೆ ಇದ್ರಿ? TET ಅವಶ್ಯಕತೆ ಏನಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೀತದೆ, ಅದಕ್ಕೆ ಸಲುವಾಗಿ ಕೇಸೆಟ್. ಇವ್ರು ಯಾವುದು ನಾಗಠಾಣ ಕಾಲೇಜ್, ನಿಡಗುಂದಿ ಒಳಗೆ ನಾಗಠಾಣ ಅಂತೇಳಿ ಒಂದು ಕಾಲೇಜ್ ಇದೆ, ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಅವರು. ಇನ್ ಕಲಂದರ್ ನೌಫಾಲ್, ಇವರು ಮಂಗಳೂರದವರು, ದಕ್ಷಿಣ ಕನ್ನಡ. ಯಾರು? ನಮ್ಮ ನೌಫಾಲ್ ಸರ್, ಏನಾಗಿದೆ ಇಕನಾಮಿಕ್ಸ್ ಸಬ್ಜೆಕ್ಟ್ ಅವ್ರದ್ದು. ಅವರು ಅಲ್ಲೊಂದು ಕಾಲೇಜ್ ಐತಿ, ಆ ಕಾಲೇಜದೊಳಗೆ ಬೋರ್ಡ್ ಆಫ್ ಸ್ಟಡೀಸ್ ಅದರೊಳಗೆ ಮೆಂಬರ್ ಆದಂಥ ವ್ಯಕ್ತಿಗಳು. ಅಟೋನಮಸ್ ಕಾಲೇಜ್ ಐತಿ. ಕೇಸೆಟ್ ಕೂಡ ಪಾಸ್ ಆಗಿದ್ದಾರೆ ಹೋದ ವರ್ಷ. ಇವ್ರಿಗೆ ಸರ್ಟಿಫಿಕೇಟೇ ಕೊಡ್ತಾ ಇರಲಿಲ್ಲ KE ದವರು, ಭಾಳ ತ್ರಾಸ ಮಾಡಿದವರು ಅವರು. ಕೊಡಂಗಿಲ್ಲ ನೋಡೋಣವ್ರು, ಇವರು ನಮಗೆ ಕೊಡಂಗಿಲ್ರಿ ಅಂತ. ಕೊಡ್ತಾರೆ ಸುಮ್ ಕೂಡ್ರಿ. ಆಮೇಲೆ 2 ತಿಂಗಳಾದ್ಮೇಲೆ ಇವ್ರಿಗೆ ಕೊಟ್ಟಿದ್ರು, ಕಲಂದರ್ ಸರ್ ಅವರಿಗೆ. ನಿನ್ನೆ TET ಕೂಡ ಪರೀಕ್ಷೆ ಪಾಸ್ ಆಗಿದ್ದಾರೆ, ಕಂಗ್ರ್ಯಾಚುಲೇಷನ್ ಸರ್. ನಮ್ಮ ಕ್ಯಾಮಲಿಂಗ್ ಸರ್ ಅವರು, ಇವರು ಮೂಲತಃ ಕಲಬುರಗಿದವರು. ಇವಾಗ ಬೀದರ್ದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಲೈಬ್ರರಿಯನ್ ಆಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಎಂತ ಬ್ರಿಲಿಯಂಟ್ ವ್ಯಕ್ತಿಗಳು ಇವರು. ಈಸ್ ಅ ಗೋಲ್ಡ್ ಮೆಡಲಿಸ್ಟ್. ಗೋಲ್ಡ್ ಮೆಡಲ್ ಅಂದ್ರೆ ಲೈಬ್ರರಿ ಸೈನ್ಸ್ ಅದೊಳಗ ಗೋಲ್ಡ್ ಮೆಡಲ್ ಪಡೆದಂತ ವ್ಯಕ್ತಿ ಇವರು. ಕಲಬುರಗಿ ಯೂನಿವರ್ಸಿಟಿ ಒಳಗೆ, ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ ಗೋಲ್ಡ್ ಮೆಡಲ್ ತಗೊಂಡಿನ್ ಸರ. ಬಂಗಾರ ಪದಕ ಐತಿ, ಆದ್ರೆ ಕಿಮ್ಮತ್ತಿಲ್ಲ ಸರ್. ಆ ಕೇಸೆಟ್ ಇಲ್ಲ, ನೆಟ್ ಇಲ್ಲ, ಈ ಗೋಲ್ಡ್ ಯಾರು ಕೇಳಲಾಗ್ಯಾರ ನೋಡ್ರಿ. ನಾನಂದ ಗೋಲ್ಡ್ ಬೆಲೆ ಬರ್ತೈತಿ, ಕೇಸೆಟ್ ಪಾಸ್ ಆಗಿರಿ. ಗೋಲ್ಡ್ ಬೆಲೆ ಬರ್ತೈತಿ, TET ಪಾಸ್ ಆಗಿರಿ ನೀವು ಸರ್. TET ಏನ್ ಸಂಬಂಧ ಐತಿ ಇವರಿಗೆ? ಸುಮ್ಮನೆ ಹೊಡೀರಿ ಕುಸ್ತಿ ಅಂತ ಹೇಳಿದೆ. TET ಪಾಸ್ ಆದ್ರು ಸರ್. ಎಲ್ಲರೂ ನೋಡೋದು ನನ್ನ ಕಡೆ ಅಟಿಟ್ಯೂಡೇ ಚೇಂಜ್ ಆಗಿದೆ ಅಂತೇಳಿ. ಈ ಬಾರಿ ಕೇಸೆಟ್ ಕೂಡ ಪಾಸ್ ಆಗಲೇಬೇಕು ಗುರುಗಳೇ ನೀವು, ಮತ್ತೆ ಪಾಸ್ ಕೂಡ ಆಗ್ತೀರಿ. ನಮ್ಮ ಗದ್ದಣ್ಣ ಒಬ್ಬ ಪ್ರೊಫೆಸರ್ ಹೇಗಿರ್ಬೇಕು, ಅಷ್ಟು ಮೃದು ಸ್ವಭಾವದ ವ್ಯಕ್ತಿಗಳು ನಮ್ಮ ಗದ್ದಣ್ಣ ಉಪ್ಪಾರ್. ಅಗದೇ ಶಾಂತ. ಮತ್ತೆ ಇವರಿಗೆ ಗುರುಗಳ ಬಗ್ಗೆ ಬಹಳ ಅಭಿಮಾನ. ಇವರಿಗೆ ಹೈಸ್ಕೂಲ್ ಟೀಚರ್ ಕಲಿಸಿದವರು, ಜೂನಿಯರ್ ಕಾಲೇಜ್ ಕಲಿಸಿದವರು, ಡಿಗ್ರಿ ಕಾಲೇಜ್ ಕಲಿಸಿದವರು, ಎಲ್ಲ ಗುರುಗಳು ಫೋಟೋ ಇಟ್ಕೊಂಡು ಅವರು DP ಮಾಡಿದ್ದಾರೆ. ಅವ್ರ DPದೊಳಗೆಲ್ಲ ಇಲ್ಲಿ ತನಕ ಅವ್ರಿಗೆ ಎಷ್ಟು ಜನ ಗುರುಗಳು ಕಲಿಸ್ಯಾರ ನೋಡ್ರಿ, ಅವ್ರದೆಲ್ಲ ಫೋಟೋ ಹಾಕಿ ನಡಬರ್ಕ್ ಅವ್ರ ಫೋಟೋ ಸುತ್ತ ಎಲ್ಲ ಗುರುಗಳ ಫೋಟೋ ಹಾಕಿ DP ಇಟ್ಟಿದವ್ರು ಇವರು. ಗದ್ದಣ್ಣ ಬಹಳ ನಯ ವಿನಯ ಇರುವಂತ ವ್ಯಕ್ತಿ. ಅಸಿಸ್ಟೆಂಟ್ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಕೇಸೆಟ್ ಪಾಸ್ ಆಗಿದ್ದಾರೆ. ಮೊನ್ನೆ ನಾನು ಕೊಡೈಕಲ್ ಬಸವಣ್ಣಕ್ಕೆ ನಾನು ಹೋದಾಗ ನನಗೆ ಬಂದು ಭೇಟಿ ಆಗಿ ನನಗೆ ಸನ್ಮಾನ ಮಾಡಿ ಹೋದಂತ ವ್ಯಕ್ತಿ ಯಾರು? ನಮ್ಮ ಗದ್ದಣ್ಣ. ಆಮೇಲೆ ಅವರು ಕೇಸೆಟ್ ಪಾಸ್ ಆಗಿದ ಮೇಲೆ ನನ್ನ ಬುಕ್ಗಳನ್ನ ಬೇರೆ ವಿದ್ಯಾರ್ಥಿ ತೆಗೆದುಕೊಳ್ಬೇಕಂತೇಳಿ ಹೇಳಿದಂತ ವ್ಯಕ್ತಿ ಇದು. ಇವರು TET ಸರ್, ಫಸ್ಟ್ ಅಟೆಂಪ್ಟ್ ಒಳಗೆ ನಾನು TET ಪಾಸ್ ಆಗಬೇಕು, ಏನಾದ್ರೂ ಟ್ರಿಕ್ ಹೇಳಿ ಸರ್, ಇಂಗ್ಲಿಷ್ ಮಾತ್ರ ನನಗೆ ಡಿಫಿಕಲ್ಟ್ ಹೋಗ್ತಾ ಇದೆ ಅಂತೇಳಿ. ಇಂಗ್ಲಿಷ್ದ 9 ಕ್ಲಾಸ್ಗಳು ಹೆಲ್ಪ್ ಆಗಿದೆ ಅಂತ ಹೇಳಿದ್ರು ನಮ್ಮ ಗದ್ದಣ್ಣ. ತಾಳಿಕೋಟಿ ಅವರು
ಪ್ರದೀಪ್ ಬಾಗೇವಾಡಿ ಸರ್, ಇವರು ವಿಜಯಪುರದವರು. ಆದ್ರೆ ಈಗ ಎಲ್ಲಿ ಕೆಲಸ ಮಾಡ್ಲಾಗತ್ತಾರ್ರಿ, ಎಲ್ಲಿ ವಿಜಯಪುರ ಎಲ್ಲಿ ಹೇಳಿದ್ರು ಅವರು ಬೀದರ್ದೊಳಗೇನೋ ಕೆಲಸ ಮಾಡ್ಲಾಗತ್ತಾರ. ಬೀದರ್ ಅಂದ್ರು ಎಲ್ಲಿ ಅಂದ್ರೆ ಪಾಪ ಇವ್ರು ಮೂಲತಃ ವಿಜಯಪುರದವರು. ಇಂಗ್ಲಿಷ್ ಪ್ರದೀಪ್ ಸರ್ ಅವರು ಬೀದರ್ ಏನೋ ಅಂದ್ರು. ಎಸ್. ಇನ್ನು ಅಶೋಕ್ ಕುಮಾರ್ ಕೋಲಾರದವರು ಅದಾರ್ರಿ. ಟಿ ಪರೀಕ್ಷೆನ ಪಾಸ್ ಮಾಡಿದಂತ ಹ್ಯಾಂಡ್ಸಮ್ ಹುಡುಗ. ಪರಶುರಾಮ್ ಶಿಂದೆ ಇಂಗ್ಲಿಷ್ ಸಬ್ಜೆಕ್ಟ್ ದಲ್ಲಿ ಕೆಸೆಟ್ ಪಾಸ್ ಆಗಿದ್ರು ಮೊನ್ನೆ 2025ರಲ್ಲಿ. ಈ ಬಾರಿ ಟಿ ಕೂಡ ಪರೀಕ್ಷೆ ಕ್ಲಿಯರ್ ಮಾಡಿದ್ದಾರೆ. ಇವರು ನನಗೊಂದು ಸಜೆಷನ್ ಮಾಡಿದ್ದಾರೆ, ಸರ್ CTETಗಾಗಿ ನೀವು ಕ್ಲಾಸ್ ಮಾಡಬೇಕು, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಲುವಾಗಿ ನೀವು ಕ್ಲಾಸ್ ಮಾಡಲೇಬೇಕು. ಯಾಕಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಒಳಗ ಕ್ಲಾಸ್ ಮಾಡೋ ಜನ ಸಾಕಷ್ಟಿದ್ದಾರೆ. ಬಟ್ ನಿಮ್ಮ ಮಾತುಗಳು ನಮಗ ನೇರವಾಗಿ ಹಿಂಗ್ ಎದೆಗೆ ಬಂದು ಕೂಡ್ದವ್ ಸರ್. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ಹಾಳಾಗುವುದಿಲ್ಲ ಸಾರ್, ಹೊಡ್ತ. ಅದಕ್ಕೆ ನೀವು CTET ಕ್ಲಾಸ್ ಹೇಳ್ರಿ ಸರ್ ಅಂತ ಹೇಳಿದ್ರು. ಸರ್ ಇದೇ ವಾದ್ಯಾಗಿದ್ರಿ, ಸೆಟ್ ಯಾವಾಗ ಹೇಳೋದು, ನೆಟ್ ಯಾವಾಗ ಹೇಳೋದು, TET ಕ್ಲಾಸ್ ಯಾವಾಗ ಮಾಡೋದು, ಶಾಲೆ ಕೆಲಸ ಯಾವಾಗ ಮಾಡೋದು, ಮನಿ ಕೆಲಸ ಯಾವಾಗ ಮಾಡೋದು, ನೌಕರಿ ಮಾಡ್ಕೊಂತ ಮಾಡೋದಾಗ್ತದೇನ್ರಿ? ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಪರಶುರಾಮ್ ಸರ್ ಒಂದು ಹೊಸ ವಿಷಯವನ್ನ ಹೇಳಿದವ್ರು ನೀವು ನನಗೆ. ರಾಮದುರ್ಗ ಜಿಲ್ಲೆಯವರು, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ಆನಂದ್ ಮಾಂಡ್ರೆ ಸರ್ ರಾಯಚೂರು ಜಿಲ್ಲೆಯ ಸಿಂಧನೂರದವರು. ಕನ್ನಡ ಸಬ್ಜೆಕ್ಟ್ ಅಲ್ಲಿ ಮೊನ್ನೆ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಿದ್ರು 2025 ಈ ಬಾರಿ TET ಕೂಡ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ತುಂಬು ಹೃದಯದ ಅಭಿನಂದನೆಗಳು ಗುರುಗಳೇ ನಿಮಗೆ. ಸುರೇಶ್ ಜಮಾದಾರ್ ನನ್ನ ವಿದ್ಯಾರ್ಥಿ, ಇಂದು ಬಸವ ಕಲ್ಯಾಣದೊಳಗೆ ಟೀಚರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೆಸೆಟ್ ಕೂಡ ಪಾಸ್ ಮಾಡಿದ್ದಾರೆ. ಈಗ TET ಕೂಡ ಕ್ಲಿಯರ್ ಮಾಡಿದ್ದಾರೆ. ಸುರೇಶ್ ಬೆಸ್ಟ್, ಕಾಂಗ್ರ್ಯಾಚುಲೇಷನ್. ಅಮೃತ್ ಬೀರ್ಗೊಂಡ್ ಯಂಗ್ ಅಂಡ್ ಹ್ಯಾಂಡ್ಸಮ್ ಹುಡುಗ, ಈಗ ಜಸ್ಟ್ ಇವರು ಬೀದರ್ದವರು, ಇವರು ಕೂಡ TET ಪಾಸ್ ಆಗಿದ್ದಾರೆ. ಚಂದ್ರಪ್ಪ ಸರ್ ಬಳ್ಳಾರಿ ಜಿಲ್ಲೆಯ ಸಂಡೂರದವರು, ಒಂದು ಹಳ್ಳಿ ಒಂದು ಗ್ರಾಮದವರು, ಇವರು ಕೂಡ TET ಪಾಸ್ ಮಾಡಿದ್ದಾರೆ. ಚಂದ್ರಪ್ಪ ಗುರುಗಳಿಗೆ ನಿಮಗೂ ತುಂಬಿರುದ ಅಭಿನಂದನೆಗಳು. ನಮ್ಮ ಹನುಮೇಶ್ 2018ರಿಂದ ಇವನು ನನ್ನ ಫಾಲೋ ಮಾಡ್ತಾ ಇದ್ದಾನೆ ಹುಡುಗ. ಈ ಎಲ್ಲರದೊಳಗೆ ಅತೀ ಗರೀಬ್ ಹುಡುಗವ ಹನುಮೇಶ. ಬಹಳ ಬಹಳ ಮೆತ್ತಗೆ ಹುಡುಗವ. ಅವನಿಗೆ 2018ರದೊಳಗೆ ನೋಡಿನ್ರಿ ನಾನು. ರಾಯಚೂರದೊಳಗೆ ನನಗೆ ಅಲ್ಲಿ ಒಂದು ಈ PU ಕಾಲೇಜ್ ಲೆಕ್ಚರ್ ಪೋಸ್ಟ್ ಬಿಟ್ಟಿದ್ದೀವ್ರಿ. ಅವಾಗ ನನಗೆ ರಿಸೋರ್ಸ್ ಪರ್ಸನ್ ಅಂತೇಳಿ ಕರೆಸಿದ್ರು. ರಾಯಚೂರು ಜಿಲ್ಲೆದೊಳಗೆ ಅಲ್ಲೊಂದು ಕಾಲೇಜದೊಳಗೆ ಶಾಂತಮೂರ್ತಿ ಅಂತೇಳಿ ಒಬ್ರು ಸರ್ ಇದ್ರು. ಅವ್ರು ನನ್ನನ್ನು ಕರೆಸಿದ್ರು. ಅಲ್ಲೆಲ್ಲ ಹುಡುಗರು, ನಾನು ಅಲ್ಲಿ PU ಕಾಲೇಜ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ 2 ದಿನದ್ದು ವರ್ಕ್ಶಾಪ್ ಅವರು ಆಯೋಜನೆ ಮಾಡಿದ್ರು. ನನ್ನನ್ನು ಕರೆಸಿದ್ರು ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಮಾಹಿತಿ ಹೇಳುವ ಸಲುವಾಗಿ. 2 ದಿವಸ ಹೇಳಿದ್ದೆ. ಅಲ್ಲಿ ಈ ಹುಡುಗ ಓಡಾಡ್ತಿದ್ದೆ, ಜಸ್ಟ್ ಅವಾಗ BA ಮಾಡ್ತಿದ್ದ. ಈಗ ಕೆಸೆಟ್ ಅನ್ನ ಓದ್ತಾ ಇದ್ದೇನೆ. ಇವಾಗ ಆಲ್ರೆಡಿ ಡಿಗ್ರಿ ಎಲ್ಲಿ ರಾಯಚೂರು ಅಲ್ಲಿ ದೇವದುರ್ಗದೊಳಗೊಂದು ಡಿಗ್ರಿ ಕಾಲೇಜ್ ಎಲ್ಲಿಲ್ಲ, ರಾಯಚೂರು ಯೂನಿವರ್ಸಿಟಿ ಹೊಸದಾಗಿ ಒಂದು ಯೂನಿವರ್ಸಿಟಿ ಆಗೈತ್ರಿ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕೆಲಸ ಮಾಡುತ್ತಿದ್ದಾನೆ. ಕೆಸೆಟ್ ಬಗ್ಗೆ ಓದ್ತಾ ಇದ್ದಾರೆ ಸರ್. ಹನುಮೇಶ್ ದೇವದುರ್ಗದವರು, TET ಪಾಸ್ ಆದಂತ ವ್ಯಕ್ತಿ. ತುಂಬು ಹೃದಯದ ಅಭಿನಂದನೆಗಳು ಹನುಮೇಶ್. ಗಣೇಶ್ ಗೌಡರ್ ಕಳೆದ 3 ವರ್ಷಗಳಿಂದ ನಾನು ಕಾಂಟ್ಯಾಕ್ಟ್ ಇರುವಂತ ಹುಡುಗ. ಕೆಸೆಟ್ ಅನ್ನು ಪಾಸ್ ಮಾಡಿದ್ದಾರೆ. TET ಸತತ 3 ಬಾರಿ ಪರೀಕ್ಷೆ ಪಾಸ್ ಮಾಡಿದವರು, ಇದು 4ನೇ ಬಾರಿ ಅವರದು. ಮಂಜು ಕೋಳಿ ಸರ್ ಬೆಳಗಾವದವರು, ಇವರು ಕೂಡ TET ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ವೀರೇಶ್ ತಳವಾರ್ ಎಕ್ದಮ್ ಪ್ರೊಫೆಷನಲ್ ಪ್ರೊಫೆಸರ್, ಇವರು ಎಕನಾಮಿಕ್ ಸಬ್ಜೆಕ್ಟ್, ಬೈಲ್ ಹೊಂಗಲದವರು. ಇವಾಗ ಆಲ್ರೆಡಿ ಡಿಗ್ರಿ ಕಾಲೇಜೊಳಗ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬಟ್ ಈ ಬಾರಿ ಕೆಸೆಟ್ ಅನ್ನ ಪಾಸ್ ಮಾಡಿದ್ದಾರೆ, ಪ್ಲಸ್ TET ಕೂಡ ಪಾಸ್ ಆಗಿದ್ದಾರೆ. ಯಮುನಪ್ಪ ಚಲಿಗೇರಿ ಸರ್, ಇವರು ಕೊಪ್ಪಳದವರು, ಇವರು ಕೂಡ TET ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ಯಮುನಪ್ಪ ಗುರುಗಳೇ ನಿಮಗೂ ಕೂಡ ಅಭಿನಂದನೆಗಳು. ರಮೇಶ್ ಕಾಂಬ್ಳೆ ಸರ್ ಇಲ್ಲೇ ನಮ್ಮ ಚಡಚಣದವರು, ಇಂಡಿ ಚಡಚಣದಲ್ರಿ, ಭೀಮಾ ತೀರದ ನಾವೆಲ್ಲ ಕಡಕ್ ಮಂದ್ರಿ ಚಡಚಣದವರು ಅದಾರ ಇವರು. ರಮೇಶ್ ಸರ್ ತುಂಬ ಹೃದಯದ ಅಭಿನಂದನೆಗಳು. ಸೋಮನಾಥ್ ಕೋಡ್ತೆ, ಇವರು ಕೂಡ ಇಲ್ಲೇ ನಮ್ಮ ಊರ ಹತ್ತಿರನೇ ಧೂಳ್ಕೇಡ್ ಅಂತೇಳಿ ಬರ್ತದ್ರಿ. ಧೂಳ್ಕೇಡ್ ಸೋಲಾಪುರ ಹತ್ರ, ಧೂಳ್ಕೇಡ್ ಇಂಡಿ ತಾಲೂಕ. ಇವರು ನನಗ 1ನೇ ಕ್ಲಾಸಿಗೆ ಕಲಿಸಿದಂತ ಗುರುಗಳು ಇದ್ರು. ಆ ಗುರುಗಳ ಅಣ್ಣನ ಅಂದ್ರೆ ಅವರು ರಿಲೇಷನ್ ಹುಡುಗ ಯಾರು, ನಮ್ಮ ಸೋಮನಾಥ್ ಕೋಡ್ತೆ ಸರ್. ಅವರು ನಮಗ ಶಾಲೆ ಕಲಿಸಿದ್ರು. ಗೋಟ್ಯಾಳ್ ಸರ್ ಅಂತೇಳಿ, ಗೋಟ್ಯಾಳ್ ಗುರುಜಿ. ನಾವು 1ನೇ ತಿದ್ದಕರ ಅವ್ರು ಕಲಿಸಲಿಕ್ಕೆ ಬಂದಿದ್ರು. ಮುಂದೆ ನಾವು 2ನೇ ಹೋದೇವ್ರಿ. ಅವ್ರು ಸರ್ ಇಲ್ಲಿ ಮಹಾರಾಷ್ಟ್ರದಂದು ರಾಜೀನಾಮೆ ಕೊಟ್ಟು ಅವರು ಮತ್ತೆ ಕರ್ನಾಟಕ ಹೋಗಿದ್ರು. ನಮ್ಮ ಊರಿಗೆ ಬಂದು ಶಾಲೆ ಕಲಿಸಿದ್ರು. ಯಾರು, ಗೋಟ್ಯಾಳ ಗುರುಜಿ. ಅವರ ರಿಲೇಟಿವ್ ಇವರು ಸೋಮನಾಥ್ ಕೋಡ್ತೆ. ಇವರು ಇಂಡಿ ತಾಲೂಕು ವಿಜಯಪುರದವರು. ಇನ್ನು ರಾಘವೇಂದ್ರ, ದಿ ಮೋಸ್ಟ್ ಇಂಟೆಲಿಜೆಂಟ್ ಗಾಯ್, ಬಹಳ ಭಯಂಕರ ಬ್ರಿಲಿಯಂಟ್ ಇವರು.
ಇವರು ಇಲ್ಲೇ ನಮ್ಮ ವಿಜಯಪುರದವರು. ಆದ್ರೆ ಈಗ ಎಲ್ಲದಾರ್ರಿ ಜಮಖಂಡಿ ಇವರು. ಈಗ ರಾಜಸ್ಥಾನದೊಳಗ ಅಜ್ಮೇರ್ ಅಂತ ಒಂದು ಜಿಲ್ಲೆ, ಅಲ್ಲಿ ರಾಜಸ್ಥಾನ್ ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ BEd ಓದುತ್ತಿದ್ದಾರೆ. ಯಪ್ಪ, ಇಲ್ಲಿದ್ ಬಿಟ್ಟು ಅಲ್ಲಿ BEd ಮಾಡ್ಲಿಕ್ಕೆ ಹೋಗ್ಯಾರ ನಾವು ಅನ್ಬೋದು. ಬಟ್ ಅದು ಹೊಸ ಪ್ರಕಾರದ BEd, ಅದು ಇಂಟಿಗ್ರೇಟೆಡ್ BEd. MSc ಮಾಡಿದಂತ ವ್ಯಕ್ತಿ ಇವರು. ಮೊನ್ನೆ KCET ಎಕ್ಸಾಮ್ ಕೂಡ ಪಾಸ್ ಮಾಡಿದ್ದಾರೆ. ಈಗ TET ಕೂಡ ಕ್ಲಿಯರ್ ಆಗಿದ್ದಾರೆ. ಇನ್ನು ಗೌರಮ್ಮ ತಂಗಿ ಇವರು ಕೂಡ TET ಪರೀಕ್ಷೆನ ಉತ್ತೀರ್ಣರಾಗಿದ್ದಾರೆ. ಸೊ ಇಲ್ಲಿ ತನಕ 49 ವಿದ್ಯಾರ್ಥಿಗಳು, ಕರುನಾಡಿನ ಜ್ಞಾನದ ದೀಪಗಳು, ಈ KCET ಅನ್ನ ಪರೀಕ್ಷೆ KTET ಪರೀಕ್ಷೆನ ಉತ್ತೀರ್ಣರಾಗಿ ನಿಮ್ಮೆದುರಿಗೆ ನಿಂತಿದ್ದಾರೆ. ಇವರ ಕತೆ ಕೇಳಿ ನೀವು ಕೂಡ ಬೆಳೀರಿ. ನೀವು ಇಲ್ಲಿ ತನಕ ಇವ್ರ ಪ್ರೇರಣೆ ತಗೊಂಡು ನಾವು ನೋಡ್ರಿ, ಇದೆಲ್ಲ ಬಾಹ್ಯ ಪ್ರೇರಣೆ ಮನುಷ್ಯನಿಂದ ಬರಬೇಕು. ಪ್ರೇರಣೆ ಎಲ್ಲಿಂದ ಬರ್ಬೇಕ್ರಿ? ನಮ್ಮ ಜೀವನವೇ ನಮಗೆ ಪ್ರೇರಣೆ. ನಾವು ಹೊರಗಿಂದ ಪ್ರೇರಣೆ ತಗೊಂಡು ಅದು ಬಹಳ ದಿವಸ ಇರಂಗಿಲ್ಲ. ಯಾಕಂದ್ರೆ ಗುರಿ ಮುಟ್ಟೋ ತನಕ ಓಡೋರು ಯಾರು? ನಾವೇ ನಮ್ಮ ಗುರಿ ಮುಟ್ಟಬೇಕು. ಈಗ ನೀವು ನಿಮ್ ಗುರಿ ಮುಟ್ಟಬೇಕಾದ್ರೆ ನೀವೇ ಓಡಬೇಕು. ಗುರಿಯ ಎಡೆಗೆ ನೀವು ಓಡಬೇಕು, ನಾನು ಓಡೋದಲ್ಲ. ನಿಮ್ಮನ್ನ ಯಾರೂ ಕೈ ಹಿಡಿದು ಜೀವನ ಪರ್ಯಂತ ನಡೆಸುವರಿಲ್ಲ. ನಿಮ್ಮನ್ನ ಇಡೀ ಜೀವನ ಪರ್ಯಂತ ನಿಮ್ಮನ್ನ ಹಿಂಗ್ ಎತ್ತಿ ಹಿಡಿಯೋರಿಲ್ಲ. ಕೈ ಎತ್ತೋರಿಲ್ಲ. ಒಂದ್ಸಲ ಎತ್ತಬಹುದು, ಆದ್ರೆ ಇಡೀ ಪೂರ್ತಿ ಜೀವನ ಯಾರು ಕೈ ಹಿಡಿದು ಎತ್ತೋರಲ್ಲ. ಇಡೀ ಜೀವನ ಪೂರ್ತಿ ಯಾರು ನಿಮ್ಮನ್ನ ಕೈ ಹಿಡಿದು ಎಳ್ಕೊಂಡು ಒಯ್ಯೋರಿಲ್ಲ ರೀ. ನೀವೇ ನಡಿಬೇಕು, ನೀವೇ ನಿಮ್ಮ ಗುರಿಯನ್ನ ತಲುಪಬೇಕು. ನಿಮ್ಮ ಗಾಡಿಗೆ ನೀವೇ ಪೆಟ್ರೋಲ್ ಹಾಕ್ಬೇಕು. ಅಂದ್ರೆ ಪೆಟ್ರೋಲ್ ಕೊಡ್ರಿ ಮಾಮ, ನನ್ ಗಾಡಿ ಪೆಟ್ರೋಲ್ ಆಗ್ಯದಂದ್ರೆ ಪೆಟ್ರೋಲ್ ಕೊಡ್ತಾರ್ರಿ. ಯಾರಿಗಾರ್ರಿ? ಕೊಟ್ಟರು ಸ್ವಲ್ಪ ಕೊಡ್ಬೋದು. ಮುಂದಿನ ಸಲ ಬೇಡದಂದ್ರೆ ಹಣ ಹೋಗ, ನನ್ನ ಪೆಟ್ರೋಲ್ ನನ್ನ ಸಾಗಲಾಗ್ಯದ ನನ್ನ ಗಾಡಿಗೆ, ನೀ ಎಲ್ಲಿದಕ್ಕೂ ನಿನಗೆಲ್ಲ ಕೊಡ್ಲಿ. ನಮ್ಮ ಗಾಡಿಗೆ ಪೆಟ್ರೋಲ್ ನಾವೇ ಹಾಕಬೇಕು. ನಮ್ಮ ಜೀವನಕ್ಕೆ ನಾವೇ ಸ್ಫೂರ್ತಿ ಆಗಬೇಕು. ನಮ್ಮ ಜೀವನಕ್ಕೆ ನಾವೇ ಹುರಿದುಂಬಿಸಬೇಕು. ನಮ್ಮ ಜೀವನಕ್ಕೆ ನಾವೇ ಸಕಾರಾತ್ಮಕವಾಗಿ ಹೇಳಬೇಕು. ನಮ್ಮ ಜೀವನಕ್ಕೆ ನಾವೇ ರೂಪುಕೊಳ್ಬೇಕು. ಅಂದಕರ ನಾವು ಮುಂದೆ ಹೋಗ್ತೀವ್ರಿ. ಆತ್ಮವಿಶ್ವಾಸ ಮಾತ್ರ ಕಡಿಮೆ ಆಗ್ಬಾರ್ದು. ಸ್ಪಷ್ಟ ಗುರಿ ಇರಲಿ, ಸತತ ಪ್ರಯತ್ನ ಮಾಡ್ರಿ. ನೀವೇ ನಿಮ್ಮ ಜೀವನದ ಶಿಲ್ಪಿ ಅನ್ನುವ ಮಾತಿನೊಂದಿಗೆ ಕರುನಾಡಿಗೆ ಇನ್ನೊಮ್ಮೆ ನಮಸ್ಕಾರಗಳು.